ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಆನರೇಬಲ್ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಸರ್ ಅವರು 20th ಜೂನ್ 2026ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ರು. ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನು ತಗೊಂಡಿದ್ದಾರೆ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಸಿಷನ್ ಏನು ಅಂತಂದರೆ ಅದು OC ವಿಚಾರ ಅಂತಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಬೇಕು ಅಂತಂದರೆ ಇವಾಗ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ. ಸೊ ಇದು ರಿಲೇಟೆಡು ಮುಂಚೆ ಕೂಡ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಇವಾಗ ಒಂದು ಹೊಸದಾಗಿ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನು ಅನೌನ್ಸ್ಮೆಂಟ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಕರ್ನಾಟಕ ವಾರ್ತೆ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇದು ಅಫಿಷಿಯಲ್ ಪೇಜು ಗೌರ್ಮೆಂಟ್ ಆಫ್ ಕರ್ನಾಟಕದು. ಸೊ ಇಲ್ಲಿ ಕೂಡ ಡೀಟೇಲ್ ಆಗಿ ಇದು ಸಚಿವ ಸಂಪುಟ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ಏನು ಇನ್ಫಾರ್ಮೇಷನ್ ಇದೆ ಇಲ್ಲಿ ಕೂಡ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಮೀಟರ್ ಕನೆಕ್ಷನ್ ಈಗ ಬೇಕು, OC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇವಾಗ ಅವಶ್ಯಕತೆ ಇಲ್ಲ ಅಂತ ಇದು ಒಂದು ದೊಡ್ಡದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮುಂಚೆ ಕೂಡ ಮಾಡಿದ್ರು. ಓಕೆ, ಸೊ ಡೀಟೇಲ್ ಏನು ಅಂತಂದರೆ ನೀವೇನು ಮಾಡ್ಬೋದು, ಗೂಗಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಆನ್ ಎಲೆಕ್ಟ್ರಿಸಿಟಿ ಈ ರೀತಿಯೂ ನೀವು ಸರ್ಚ್ ಮಾಡ್ಬೋದು ಗೂಗಲ್ನಲ್ಲಿ. ಸೊ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನ್ಯೂಸ್ ಅಂತ ಇದೆ ನೋಡಿ. ಸೊ ಇದು ನ್ಯೂಸ್ನಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ನ್ಯೂಸ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ನ್ಯೂಸ್ ಪೇಪರ್ಸ್ದು ಏನು ಆನ್ಲೈನ್ ಪೋರ್ಟಲ್ಸ್ ಏನು ಆರ್ಟಿಕಲ್ಸ್ ಇರುತ್ತೆ ಅದೆಲ್ಲ ಈ ರೀತಿ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಇಲ್ಲಿ 15-day ವಿಂಡೋ ಫಾರ್ ಓನರ್ಸ್ ಟು ಗೆಟ್ ಪವರ್. ಇನ್ನೊಂದು ದ ಹಿಂದೂದಿಂದ ಕರ್ನಾಟಕ ವೇವ್ಸ್ OC ರಿಕ್ವೈರ್ಮೆಂಟ್ ಫಾರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್. ಸೊ ಉದಾಹರಣೆಗೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ, ಕರ್ನಾಟಕ ವೇವ್ಸ್ OC ರಿಕ್ವೈರ್ಮೆಂಟ್ ಫಾರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ದ ಹಿಂದೂ ಆರ್ಟಿಕಲ್. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಫಾಲೋಯಿಂಗ್ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ಸ್ ಅನೌನ್ಸ್ಮೆಂಟ್ ಆಫ್ಟರ್ ದ ಕ್ಯಾಬಿನೆಟ್ ಮೀಟಿಂಗ್ ಆನ್ ಸಾಟರ್ಡೆ, ದ ಸ್ಟೇಟ್ ಗೌರ್ಮೆಂಟ್ ಆನ್ ಮಂಡೇ issued an official order exempting the requirement of occupancy certificate OC for obtaining electricity connections. ಸೊ ಇದರ ಅರ್ಥ 20th ಜೂನಿಗೆ ಇದು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಆ್ಯಂಡ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಡೀಟೇಲ್ ಆಗಿ ಅಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಸೊ ಏನು ಇನ್ಫಾರ್ಮೇಷನ್ ಅಂತಂದರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ 22 ಜೂನ್ 2026 ಅಂದರೆ ನಿನ್ನೆ ಮಂಡೇಗೆ ಒಂದು ಅಫಿಷಿಯಲ್ ಆರ್ಡರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅಫಿಷಿಯಲ್ ಆರ್ಡರ್ನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ನಿಮಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು ಅಂತಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಇದು ಫಸ್ಟ್ ಅನೌನ್ಸ್ಮೆಂಟ್ ಅಂತ ನೀವು ಅನ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಪೀಪಲ್ ಹೂ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಗ್ರೌಂಡ್ ಫ್ಲೋರ್ ಪ್ಲಸ್ 3 story ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತಂದರೆ ಇದರ ಅರ್ಥ ಏನಂತಂದರೆ, ಫಸ್ಟ್ ನೋಡಿ ಗ್ರೌಂಡ್ ಫ್ಲೋರ್ ಕಟ್ಸ್ಕೊತೀನಿ, ಆಮೇಲೆ ಅದ್ರ ಮೇಲ್ಗಡೆ 3 ಫ್ಲೋರ್ ಅಂದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಸೊ ಟೋಟಲ್ ನೋಡಿ ಒಂದು ಗ್ರೌಂಡ್ ಫ್ಲೋರು, ಅದ್ರ ಮೇಲ್ಗಡೆ ಒಂದು 3 ಫ್ಲೋರ್. ಸೊ ಈ ರೀತಿ ನೀವು ಮನೆ ಕಟ್ಸ್ಕೊಂಡಿದ್ದೀರಾ ಅಂತಂದರೆ ಇದಕ್ಕೂ ಇಲ್ಲಿ ಲಾಗು ಆಗುತ್ತೆ. ಇದು ಏನು ಸ್ಕೀಮ್ ಅಥವಾ ಅನ್ಬೋದು, ಇದು ರೂಲ್ ಅಂತ ಅನ್ಬೋದು. ಸೊ ಗ್ರೌಂಡ್ ಪ್ಲಸ್ 3 story ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಅಥವಾ ಇಲ್ಲೇನು ಬರ್ದಿದೆ ನೋಡಿ, ಆರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ವಿತ್ ಪಾರ್ಕಿಂಗ್ ಫೆಸಿಲಿಟಿ ಪ್ಲಸ್ 4 floors ಅಂತ ಬರ್ದಿದ್ದಾರೆ. ಸೊ ಇದರ ಅರ್ಥ ನಿಮ್ಮದು ಒಂದು ಸ್ಟಿಲ್ಟ್ ಪಾರ್ಕಿಂಗ್ ಅಂತ ಇರುತ್ತೆ, ಅಥವಾ ಕೆಳಗಡೆ ಒಂದು ಪಾರ್ಕಿಂಗ್ ಹೀಗೆ ಒಂದು ಫ್ಲೋರನ್ನು ಬಿಡ್ತೀವಿ, ಅದಕ್ಕೆ ಸ್ಟಿಲ್ಟ್ ಫ್ಲೋರ್ ಅಂತ ಅಂತೀವಿ. ಓಕೆ, ಸೊ ಆ ರೀತಿ ಸ್ಟಿಲ್ಟ್ ಫ್ಲೋರ್ ಇದೆ, ಅದರ ಮೇಲ್ಗಡೆ 4 ಫ್ಲೋರ್ ಇದೆ. ಅಂದರೆ ಸ್ಟಿಲ್ಟ್ ಫ್ಲೋರ್ ಪ್ಲಸ್ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಪ್ಲಸ್ ಸೆಕೆಂಡ್ ಫ್ಲೋರ್ ಪ್ಲಸ್ ಥರ್ಡ್ ಫ್ಲೋರ್. ಸೊ ಈ ರೀತಿ ನಿಮ್ಮದು ಬಿಲ್ಡಿಂಗ್ ಇದೆ ಅಂತಂದರೆ ಈ ರೀತಿ ಬಿಲ್ಡಿಂಗ್ಸ್ಗೂ ಕೂಡ ಇದು ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದೇ ಬರ್ದಿದೆ ನೋಡಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ವಿತ್ ಪಾರ್ಕಿಂಗ್ ಫೆಸಿಲಿಟಿ ಪ್ಲಸ್ 4 floors ಆನ್ ಪ್ಲಾಟ್ಸ್ ಮೆಜರಿಂಗ್ ಅಪ್ ಟು 2400 square feet ಅಂತಂದರೆ ಇದು ಎಷ್ಟು ಪ್ಲಾಟ್ ಏರಿಯಾಗೆ ಇದು ಲಾಗು ಆಗುತ್ತೆ ಅಂತಂದರೆ 60-40 ವರೆಗೂ, ಅಂದರೆ 2400 square feet ವರೆಗೂ. ಬಟ್ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಬರ್ದಿದೆ ನೋಡಿ, ವಿತ್ ಆನ್ ಅಡಿಷನಲ್ ವೇರಿಯೇಷನ್ ಲಿಮಿಟ್ ಆಫ್ 20% ಅಂತಂದರೆ 60-40 ಅಂದರೆ 2400 square feetಗೆ ಒಂದು 20% ಕೂಡ ಆ್ಯಡ್ ಇದ್ರೂ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ವಿತ್ ಆನ್ ಅಡಿಷನಲ್ ವೇರಿಯೇಷನ್ ಲಿಮಿಟ್ ಆಫ್ 20% ಕೂಡ. ಓಕೆ, ಸೊ ಈ ರೀತಿ ನಿಮ್ಮದು G+3 floors ಅಥವಾ ಸ್ಟಿಲ್ಟ್ ಪ್ಲಸ್ 4 floors ಇದ್ದರೆ ಅಪ್ ಟು 2400 square feet ವಿತ್ 20% ಅಡಿಷನಲ್ ವೇರಿಯೇಷನ್ ಲಿಮಿಟ್ ಇದ್ರೂ ಕೂಡ ನಿಮಗೆ ಇದು ರೂಲ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಯಾವ ಜ್ಯೂರಿಡಿಕ್ಷನ್ನಲ್ಲಿ ಇದು ಬರುತ್ತೆ ಅಂತಂದರೆ, ಈಗ ಯಾವ ಏರಿಯಾನಲ್ಲಿ ಇಲ್ಲಿ ಬರ್ದಿದೆ ನೋಡಿ. ಸೊ ವಿದಿನ್ ದ ಜ್ಯೂರಿಡಿಕ್ಷನ್ ಆಫ್ ದ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಅಂತಂದರೆ GBA ಲಿಮಿಟ್ಸ್, ಬೆಂಗಳೂರು GBA ಲಿಮಿಟ್ಸ್ನಲ್ಲಿ ಇದು ಲಾಗು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮುನ್ಸಿಪಲ್ ಕಾರ್ಪೊರೇಷನ್ಸ್, ಅರ್ಬನ್ ಲೋಕಲ್ ಬಾಡೀಸ್ ಅಂತಂದರೆ ಎಲ್ಲ ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಅಥವಾ ಪೂರಸಭೆ ಇರ್ಬೋದು. ಸೊ ಎಲ್ಲ ಅರ್ಬನ್ ಲೋಕಲ್ ಬಾಡೀಸು, ಮುನ್ಸಿಪಲ್ ಕಾರ್ಪೊರೇಷನ್ಸ್ನಲ್ಲಿ ಕೂಡ ಈ ರೂಲು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆ್ಯಂಡ್ ಗ್ರಾಮ ಪಂಚಾಯತ್ಸ್ ಇನ್ ದ ಸ್ಟೇಟ್ ಅಂತಂದರೆ ಎಲ್ಲ ಗ್ರಾಮ ಪಂಚಾಯತಿ ಏನಿರುತ್ತೆ ಅಂದರೆ ರೂರಲ್ ಏರಿಯಾ ಇರ್ಬೋದು ಅಥವಾ ವಿಲೇಜ್ ಹಳ್ಳಿ ಅಂತ ನೀವು ಅನ್ಬೋದು. ಸೊ ಆ ಗ್ರಾಮ ಪಂಚಾಯತಿ ಜುರಿಡಿಕ್ಷನ್ ಅಥವಾ ಏರಿಯಾನಲ್ಲಿ ಕೂಡ ಪೂರ್ತಿ ಸ್ಟೇಟ್ನಲ್ಲಿ, ಪೂರ್ತಿ ರಾಜ್ಯದಲ್ಲಿ ಇಲ್ಲೇನು ಹೇಳ್ತಾ ಇದೆ ನೋಡಿ, ಇನ್ ದ ಸ್ಟೇಟ್ ಹ್ಯಾವ್ ಬೀನ್ ಎಕ್ಸೆಂಪ್ಟೆಡ್ ಫ್ರಮ್ ಆಬ್ಟೈನಿಂಗ್ ಆ್ಯನ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ OC ಫಾರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್. ಅಂದರೆ ಇವಾಗ OC ಅವಶ್ಯಕತೆ ಇಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸಿಗೆ ಅಂತ ಇಲ್ಲಿ ಕ್ಲಿಯರ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಎಕ್ಸೆಂಪ್ಷನ್ ಈಸ್ ಎ ಒನ್ ಟೈಮ್ ಮೆಷರ್ ಅಂತಂದರೆ ಇದೇನು ಎಕ್ಸೆಂಪ್ಷನ್ ಕೊಡ್ತಾ ಇದ್ದೀವಿ OCಗೆ, ಇದು ಓನ್ಲಿ ಒನ್ ಟೈಮ್ ಮೆಷರ್ ಇದೆ, ಪದೇ ಪದೇ ಇದು ಕೊಡಂಗಿಲ್ಲ. ಇದು ಒನ್ ಟೈಮ್ ಮಾತ್ರ ನಾವು ಕೊಡ್ತಾ ಇದ್ದೀವಿ. and allowing applications for permanent electricity connections to be made within 15 days from the date of issuance of the order. So ಏನು ಹೇಳ್ತಾ ಇದ್ದಾರೆ ಅಂತಂದರೆ,
ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಬೇಕು ಅಂತ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ದಿನ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಕನೆಕ್ಷನ್ಸ್ ಟು ಬಿ ಮೇಡ್ ವಿದಿನ್ 15 ಡೇಸ್ ಅಂತಂದರೆ 15 ದಿನ ಒಂದು ವಿಂಡೋ ಕೊಡ್ತಾ ಇದೀವಿ, 15 ಡೇಸ್ ಒಂದು ಟೈಮ್ ಲಿಮಿಟ್ ಕೊಡ್ತಾ ಇದೀವಿ. ಸೊ ಈ 15 ಡೇಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಫ್ರಮ್ ದ ಡೇಟ್ ಆಫ್ ಇಶ್ಯೂಯನ್ಸ್ ಆಫ್ ದ ಆರ್ಡರ್. ಸೊ ಇಲ್ಲಿ ನೋಡಿ ಈ ಆರ್ಡರ್ ಯಾವಾಗ ಬಂದಿದೆ ಅಂತ ಇಲ್ಲಿ ನೋಡಿ 22 ಜೂನ್ 2026ಗೆ ಇದು ಅಫಿಷಿಯಲ್ ಆರ್ಡರ್ ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಂಡೇಗೆ. ಸೊ ಇದು ನಿನ್ನೆ ಬಂದಿದೆ 22 ಜೂನಿಗೆ. ಸೊ ಇಲ್ಲಿಂದ 15 ಡೇಸ್ ವರೆಗೂ ನಿಮಗೆ ಟೈಮ್ ಇದೆ. ನೀವು ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಬೇಕು ಅಂತ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಓಕೆ, ಇಲ್ಲಿ ಮುಂದೆ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಈಗ ಇದೇನು ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಬೇಕು ಅಂತ ಏನು ಅಪ್ಲಿಕೇಶನ್ ಹಾಕ್ತೀರಾ, ಸೊ ಯಾರ್ಯಾರು ಇದು ಎಲಿಜಿಬಲ್ ಇರ್ತೀರಾ, ಯಾರ್ಯಾರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ, ಎಲಿಜಿಬಿಲಿಟಿ ಯಾರ್ಯಾರಿಗೆ ಬರುತ್ತೆ ಅದು ಕೂಡ ಇಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ. ಓಕೆ, ಇಲ್ಲಿ ನೋಡಿ, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಕೇಸಸ್ ವೇರ್ ಅನ್ ಅಪ್ಲಿಕೇಶನ್ ಫಾರ್ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಹ್ಯಾಡ್ ಬೀನ್ ಸಬ್ಮಿಟೆಡ್. ಇದರ ಅರ್ಥ ಪರ್ಮನೆಂಟ್ ಕನೆಕ್ಷನ್ ನಮಗೆ ಬೇಕು ಅಂತ ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ಸಿಗೆ ಅಥವಾ ಆ ರೀತಿ ಓನರ್ಸಿಗೆ ಇದು ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಆಲ್ರೆಡಿ ಅವರು ಸಬ್ಮಿಟ್ ಮಾಡಿದ್ದಾರೆ ಅಪ್ಲಿಕೇಶನ್. ಸೊ ಇದು ಫಸ್ಟ್ ಎಲಿಜಿಬಿಲಿಟಿ, ಈ ರೀತಿ ಅಪ್ಲಿಕೇಶನ್ಸ್ ಕೂಡ ಇದು ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಸೆಕೆಂಡ್ ಏನು ಹೇಳಿದ್ದಾರೆ ನೋಡಿ, or a building had been constructed after obtaining a temporary electricity connection by May 31st 2026. ಸೊ ಇದರ ಅರ್ಥ ಇವಾಗ ನಿಮ್ಮ ಹತ್ರ ಮನೆ ಕಂಪ್ಲೀಷನ್ ಆಗಿದೆ, ಟೆಂಪರರಿ ಕನೆಕ್ಷನ್ ಕೂಡ ನಿಮ್ಮ ಹತ್ರ ಇದೆ, ಮೀಟರ್ ಕನೆಕ್ಷನ್, ಟೆಂಪರರಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಿಮ್ಮ ಹತ್ರ ಇದೆ. ಓಕೆ, ಸೊ ಈ ರೀತಿ ಇದ್ದಾಗ ನಮಗೆ ಪರ್ಮನೆಂಟ್ ಕನೆಕ್ಷನ್ ಬೇಕು ಅಂತ ನೀವು ಅಪ್ಲಿಕೇಶನ್ ಆಗ್ಬೋದು. ಬಟ್ ಇಲ್ಲಿ ಪಾಯಿಂಟ್ ಏನು ಅಂತಂದರೆ 31st May 2026 ಒಳಗಡೆ ನಿಮ್ಮದು ಮನೆ ಕಂಪ್ಲೀಷನ್ ಆಗಬೇಕು. ಸೊ ಹೌಸ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಬಿಫೋರ್ 31st May 2026. ಸೊ ನಿಮ್ಮದು ಮನೆ ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿ ಕಂಪ್ಲೀಷನ್ ಆಗಿದೆ 31 ಮೇ 2026 ಒಳಗಡೆ ಅಂತಂದ್ರೆ ನೀವು ಈಗ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಎರಡನೇ ಪಾಯಿಂಟ್. ಈಗ ಮೂರನೇದು ಏನು ಹೇಳ್ತಾ ಇದ್ದಾರೆ ನೋಡಿ, ಆಸ್ ವೆಲ್ ಆಸ್ ಕೇಸಸ್ ವೇರ್ ಎ ಬಿಲ್ಡಿಂಗ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ವಿತೌಟ್ ಒಬ್ಟೈನಿಂಗ್ ಎನಿ ಎಲೆಕ್ಟ್ರಿಸಿಟಿ ಕನೆಕ್ಷನ್. ಇದರ ಅರ್ಥ ನನ್ನ ಹತ್ರ ಟೆಂಪರರಿ ಕನೆಕ್ಷನ್ ಕೂಡ ನನ್ನ ಹತ್ರ ಇಲ್ಲ, ಅಂಡ್ ಯಾವುದೇ ರೀತಿಯಾದ ಮೀಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ನನ್ನ ಹತ್ರ ಟೋಟಲಿ ಇಲ್ಲ, ಬಟ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ, ಬಿಲ್ಡಿಂಗ್ ಮನೆ ಕನ್ಸ್ಟ್ರಕ್ಷನ್ ನಾನು ಮಾಡ್ಕೊಂಡಿದ್ದೀನಿ, ಬಿಲ್ಡಿಂಗ್ ಕೂಡ ಕಂಪ್ಲೀಷನ್ ಆಗಿದೆ. ಸೊ ಅವಾಗ ನನ್ನ ಮನೆಗೆ ನಾನು ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನನಗೆ ಬೇಕು ಅಂತ ನಾನು ಅರ್ಜಿ ಸಲ್ಲಿಸಬಹುದು ಅಥವಾ ಅಪ್ಲಿಕೇಶನ್ ನಾನು ಸಬ್ಮಿಟ್ ಮಾಡಬಹುದು. ಓಕೆ, ಸೊ ಈ ಕೇಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಬಹಳಷ್ಟು ಕೇಸ್ ಈ ರೀತಿನೂ ಬರ್ಬೋದು. ಅಥವಾ ಎರಡನೇ ಕೇಸು ಟೆಂಪರರಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡಿದ್ದಾರೆ, ಬಟ್ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಅಪ್ಲಿಕೇಶನ್ ಹಾಕಿದಾಗ ಅವಾಗ ಓಸಿ ಬೇಕು ಅಂತ ಆ ರೀತಿ ರೂಲ್ ಇತ್ತಲ್ಲ. ಸೊ ಟೆಂಪರರಿ ಕನೆಕ್ಷನ್ ನಿಮ್ಮ ಹತ್ರ ಇದೆ, ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಷನ್ ಆಗಿದೆ ಅಂತದನ್ನು ಕೂಡ ನೀವು ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಅಪ್ಲಿಕೇಶನ್ ಹಾಕಬಹುದು. ಅಥವಾ ನಿಮ್ಮ ಹತ್ರ ಯಾವುದೇ ರೀತಿಯಾದ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇಲ್ಲ, ಟೆಂಪರರಿನೂ ಇಲ್ಲ, ಏನೂ ಇಲ್ಲ ಅಂತಂದ್ರೂ ಕೂಡ, ಬಟ್ ಮನೆ ಕಟ್ಸ್ಕೊಂಡಿದ್ದೀರಾ, ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ, ಆ ಕೇಸ್ನಲ್ಲಿ ಕೂಡ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನಮಗೆ ಬೇಕು ಅಂತ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಈಗ ಪರ್ಮನೆಂಟ್ ಕನೆಕ್ಷನ್ ಏನಿದೆಯಲ್ಲ, ಸೊ ಇದು ನೆನ್ಪಿಟ್ಕೊಳ್ಳಿ 15 ಡೇಸ್ ಒಳಗಡೆ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವಿತ್ ಅಫಿಷಿಯಲ್ ಆರ್ಡರ್ ಬಂದಿದ್ದು 15 ಡೇಸ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ಇಲ್ಲಿ ಇದೇನು ಇನ್ಸ್ಟಾಗ್ರಾಮ್ ಪೇಜ್ ಹೇಳೋದಲ್ಲ, ಅಲ್ಲಿ ಕೂಡ ಇದು ಬರ್ದಿದೆ ನೋಡಿ, 2026 ಮೇ 31 ಒಳಗಾಗಿ ಪೂರ್ಣಗೊಂಡಿರುವ ಎಲ್ಲಾ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು 15 ದಿನಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಕೂಡ ಸೇಮ್ ಇನ್ಫಾರ್ಮೇಶನ್ ಬರ್ದಿದೆ. ಓಕೆ, ಇನ್ನೊಂದ್ಸತಿ ಇಲ್ಲಿ ಟೆಕ್ಸ್ಟ್ ನಲ್ಲಿ ಬರ್ದಿದ್ದಾರೆ ನೋಡಿ, ಕರ್ನಾಟಕ ವಾರ್ತೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ 2026 ಮೇ 31 ಒಳಗೆ ಪೂರ್ಣಗೊಂಡಿರುವ ಎಲ್ಲಾ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ವಿನಾಯಿತಿ ನೀಡಲಾಗುವುದು. ಈ ವಿಚಾರವಾಗಿ ಸರ್ಕಾರಿ ಆದೇಶ ಬಂದ ದಿನದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗುವುದು. ಕಟ್ಟಡ ಮಾಲೀಕರು ಕಟ್ಟಡದ ಜೊತೆಗಿನ ಫೋಟೋ ಹಾಗೂ GPS ದಾಖಲೆ ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು. ಸೊ 15 ಡೇಸ್ ಟೈಮ್ ಕೊಡ್ತೀವಿ, ಆರ್ಡರ್ ಕಾಪಿ ಬಂದಿದ್ದ ಮೇಲೆ, ಅಂದರೆ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಗಿದ ಮೇಲೆ ವಿದಿನ್ 15 ಡೇಸ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನು ಹೇಳಿದ್ದಾರೆ ಗೊತ್ತಾ, ಕಟ್ಟಡ ಮಾಲೀಕರು ಕಟ್ಟಡದ ಜೊತೆಗಿನ ಫೋಟೋ ಹಾಗೂ GPS ದಾಖಲೆ. ಸೊ ಬೇಸಿಕಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಪರ್ಮನೆಂಟ್ ಅಪ್ಲಿಕೇಶನ್ ನಾವೇನು ಸಬ್ಮಿಷನ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಆಫೀಸ್ನಲ್ಲಿ, ಅದ್ರ ಜೊತೆಗೆ ಆ ಅಪ್ಲಿಕೇಶನ್ ಜೊತೆಗೆ ನಾವು ಈ ರೀತಿ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಆ್ಯಂಡ್ ಯಾರು ಓನರ್ ಇರ್ತಾರೆ ಅವರು, ಆ್ಯಂಡ್ GPS ಕೋಆರ್ಡಿನೇಟ್ ಅಥವಾ GPS ಲೊಕೇಶನ್ ಏನಿರುತ್ತೆ ಈ ರೀತಿ. ಸೊ ಮನೆ ಕನ್ಸ್ಟ್ರಕ್ಷನ್ ನಿಮ್ಮದು ಕಂಪ್ಲೀಟ್ ಆಗಿರಬೇಕು, ಓನರ್ ಕೂಡ ಇರಬೇಕು, ಆ್ಯಂಡ್ GPS ಕೋಆರ್ಡಿನೇಟ್ ಕೂಡ ಇರಬೇಕು. ಸೊ ಈ ರೀತಿ ಕೂಡ ನಾವು ಒಂದು ಫೋಟೋ ಅದು ಸಬ್ಮಿಟ್ ಮಾಡಬೇಕು ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸು ಆ್ಯಂಡ್ ನಮ್ಮದು ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಪ್ಲಿಕೇಶನ್ ಜೊತೆ. ಸೊ ಇದು ಕೂಡ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಫರ್ದರ್ ದ ಆರ್ಡರ್ ಎಕ್ಸೆಮ್ಸ್ ಹೌಸಸ್ ಇನ್ಹೆಬಿಟೆಡ್ ಬೈ ಫಾರ್ಮರ್ಸ್ ಇನ್ ರೂರಲ್ ಏರಿಯಾಸ್, ಫಾರ್ಮ್ ಹೌಸಸ್, ಸ್ಟ್ರಕ್ಚರ್ಸ್ ಯೂಸ್ ಫಾರ್ ಸ್ಟೋರಿಂಗ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್, ಕ್ಯಾಟಲ್ ಶೆಡ್ಸ್ ಆ್ಯಂಡ್ ಸಿಲ್ಕ್ ವರ್ಮ್ ರಿಯರಿಂಗ್ ಹೌಸಸ್ ಫ್ರಮ್ ಒಬ್ಟೈನಿಂಗ್ ಎ ಪೊಸೆಷನ್ ಸರ್ಟಿಫಿಕೇಟ್ ಫಾರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್. ಸೊ ಇದರ ಅರ್ಥ ಏನು ಅಂತಂದರೆ, ಇಲ್ಲಿ ನೋಡಿ, ಇದು ಈ ಆರ್ಡರ್ನಲ್ಲಿ ಮತ್ತೆ ಏನು ಬರೆದಿದ್ದಾರೆ ಅಂತಂದರೆ, ಫರ್ದರ್ ದ ಆರ್ಡರ್ ಎಕ್ಸೆಮ್ಸ್ ಹೌಸಸ್ ಇನ್ಹೆಬಿಟೆಡ್ ಬೈ ಫಾರ್ಮರ್ಸ್ ಇನ್ ರೂರಲ್ ಏರಿಯಾ. ಸೊ ಹೌಸಸ್ ಇನ್ಹೆಬಿಟೆಡ್ ಬೈ ಫಾರ್ಮರ್ಸ್ ಇನ್ ರೂರಲ್ ಏರಿಯಾ
ಏರಿಯಾಸ್, ಇದರ ಅರ್ಥ ಏನು ಅಂತಂದರೆ ಇಲ್ಲಿ ನೋಡಿ ಈ ರೀತಿ ನಮ್ಮದು ಹೊಲ ಇರುತ್ತೆ, ಆ ಹೊಲನಲ್ಲಿ ಈ ರೀತಿ ನಾವು ಫಾರ್ಮ್ ಹೌಸ್ ಅಂತ ನೀವು ಅನ್ಬೋದು, ಅಥವಾ ಕೊಟ್ಟಿಗೆಗಳು ಅಂತ ನೀವು ಅನ್ಬೋದು. ಓಕೆ, ಈ ರೀತಿ ಸಿಂಪಲ್ ಆಗಿ ಕಟ್ಕೋತೀವಲ್ಲ ಹೊಲಗಳಲ್ಲಿ. ಸೊ ಅಲ್ಲಿ ನಾವು ಈ ರೀತಿ ನಮಗೆ ಫಾರ್ಮ್ ಹೌಸ್ ಅಥವಾ ಈ ರೀತಿ ಕೊಟ್ಟಿಗೆಗಳಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು ಅಂತಂದರೆ ಅಲ್ಲಿ ಪೊಸೆಷನ್ ಸರ್ಟಿಫಿಕೇಟ್ ಈಗ ಏನು ಅವಶ್ಯಕತೆ ಇಲ್ಲ ಅಂತ ಈ ಆರ್ಡರ್ ಕಾಪಿನಲ್ಲಿ ಅದು ಕೂಡ ಪಾಯಿಂಟ್ ಬರ್ದಿದೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಸ್ಟ್ರಕ್ಚರ್ಸ್ ಯೂಸ್ ಫಾರ್ ಸ್ಟೋರಿಂಗ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಅಂತಂದರೆ ಈ ರೀತಿನೂ ಕೂಡ ನಾವು ಶೆಡ್ಡನ್ನು ನಾವು ಕಟ್ಸ್ಕೋತೀವಿ, ರೈಟ್, ನಮ್ಮದು ಹೊಲನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ. ಸೊ ಈ ಶೆಡ್ ಅಥವಾ ಇದೇನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅಂತಂದರೆ ಈ ರೀತಿ ನಮ್ದು ಏನೇನು ಸಾಮಾನು ಇರುತ್ತೆ ಹೊಲದಲ್ಲಿ, ಏನೇನು ಯೂಸ್ ಆಗೋ ಸಾಮಾನು ಇರುತ್ತಲ್ಲ ಅವು ಕೂಡ ನಾವು ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ಈ ರೀತಿ ಒಂದು ನಾವು ಕಟ್ಸ್ಕೋತೀವಿ ಶೆಡ್. ಓಕೆ, ಸ್ಟ್ರಕ್ಚರ್ ಅಂತ ಅನ್ಬೋದು ಅಥವಾ ಕೊಟ್ಟಿಗೆ ಅಂತ ಅನ್ಬೋದು. ಸೊ ಇಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು ಅಂತಂದರೆ ಪೊಸೆಷನ್ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ ಅಂತ ಈ ಆರ್ಡರ್ನಲ್ಲಿ ಮೆನ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಕ್ಯಾಟಲ್ ಶೆಡ್ಸ್ ಅಂತಂದರೆ ದನಗಳ ಕೊಟ್ಟಿಗೆ ಅಂತ ಅಂತೀವಲ್ಲ, ಸೊ ಇಲ್ಲಿ ಕೂಡ ಸೇಮ್ ಇದು ಅಪ್ಲಿಕೇಬಲ್ ಆಗುತ್ತೆ. ಏನು ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಪೊಸೆಷನ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಕ್ಯಾಟಲ್ ಶೆಡ್ಸ್ನಲ್ಲಿ ಕೂಡ ಇದು ಎಕ್ಸೆಂಪ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸಿಲ್ಕ್ ವರ್ಮ್ ರಿಯರಿಂಗ್ ಹೌಸ್ ಅಂತ ಒಂದು ನಾವು ನಮ್ಮದು ಹೊಲದಲ್ಲಿ ಒಂದು ಈ ರೀತಿ ಕೂಡ ನಾವು ಫೆಸಿಲಿಟಿ ಮಾಡ್ಕೋತೀವಿ. ಸೊ ಇದು ಬೇಸಿಕಲಿ ಏನು ಅಂತಂದರೆ ನೀವು ನೋಡಿರ್ಬೋದು, ಲೈಕ್ ಸಿಲ್ಕ್ ವರ್ಮ್ ರಿಯರಿಂಗ್ ಹೌಸ್ ಅಂತಂದರೆ ರೇಷ್ಮೆ ದಾರಾಗೆ ನಾವು ಮಾಡೋದು ಒಂದು ಫೆಸಿಲಿಟಿ ಇರುತ್ತಲ್ಲ, ಈ ರೀತಿನೂ ನಾವು ಮಾಡ್ಕೋತೀವಿ, ರೈಟ್. ಸೊ ಈ ರೀತಿ ಇದ್ದಾಗೂ ಕೂಡ ಅವಶ್ಯಕತೆ ಇರಂಗಿಲ್ಲ, ಪೊಸೆಷನ್ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ. ಓಕೆ, ಸೊ ಇವೆಲ್ಲ ರೂರಲ್ ಏರಿಯಾಸ್ನಲ್ಲಿ ಈ ರೀತಿ ನಾವು ಫಾರ್ಮ್ ಹೌಸ್ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ರೂರಲ್ ಏರಿಯಾಸ್ನಲ್ಲಿ ಪೊಸೆಷನ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು ಅಂತಂದರೆ ಸೊ ಪೊಸೆಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು ಅಂತ ಆ ರೀತಿ ಏನು ರೂಲ್ ನಾವು ಎಕ್ಸಾಮ್ ಮಾಡ್ತಾ ಇದ್ದೀವಿ ಅಂತ ಈ ಆರ್ಡರ್ ಕಾಪಿನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಗ್ರಾಮೀಣ ಭಾಗದ ರೇಷ್ಮೆ ಸಾಕಾಣಿಕೆ ಮನೆ ಕೊಡುಗೆಗಳು ವಿದ್ಯುತ್ ವಿನಾಯಿತಿ ನೀಡಲಾಗಿದೆ, ಹೊಸದಾಗಿ ನಿರ್ಮಾಣ ಮಾಡಿದರೆ ಅವಕಾಶವಿಲ್ಲ. ಸೊ ನ್ಯೂ ಕನ್ಸ್ಟ್ರಕ್ಷನಿಗೆ ಇದು ಅವಕಾಶ ಇಲ್ಲ, ಆಲ್ರೆಡಿ ನಿಮ್ಮದು ಕನ್ಸ್ಟ್ರಕ್ಷನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.